ನಮಸ್ತೆ ಡೇರ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. ಇವತ್ತು ನನ್ನ ಜೊತೆ ಸಿದ್ದು ಇದ್ದಾನೆ. ಇವತ್ತೊಂದು ಇಂಪಾರ್ಟೆಂಟ್ ಒಂದು ವಿಷಯ ಮೊದಲಾಗಿ ಮನೆಗೆ ಬಂದಿದ್ದ, ಹಂಗಾಗಿ ಹಾಗೆ ಒಂದು ವಿಚಾರ ಡಿಸ್ಕಸ್ ಮಾಡೋಣ ಅಂತ ಇಬ್ರು ಹಾಕಿದ್ವಿ. ಅಂದ್ರೆ ಲೈಕ್ ಈಗ ನಾವೇನಾದ್ರೂ ಸಕ್ಸಸ್ ಆಗ್ಬೇಕು ಲೈಫಲ್ಲಿ ಅಂತಂದ್ರೆ ಗುರು ಅಥವಾ ಮೆಂಟರ್, ಈಗ ಟ್ರೆಂಡಲ್ಲಿ ಮೆಂಟರ್ ಅಂತಾರೆ, ಹೇಳ್ತಾರೆ. ಲೈಕ್ ಈಗ ಒಂದು ಟೀಚರ್ ಲೆಕ್ಕ ಅಥವಾ ಒಂದು ಸ್ಟೂಡೆಂಟ್ ಕಾಲೇಜಲ್ಲಿ ಒಂದು ಮಾತು ಇದೆ ಗೊತ್ತಾ ನಿಮ್ಗೆ? ರೀಸೆಂಟ್ ಆಗಿ ನಾನು ಬಹಳಷ್ಟು ಕಾಲೇಜಿಗೆ ಕರಿಯರ್ ಪ್ರೋಗ್ರಾಮ್ಸ್ ಹೋಗ್ತೀನಲ್ಲ, ಕರಿಯರ್ ಎನ್ಹಾನ್ಸ್ಮೆಂಟ್ ಪ್ರೋಗ್ರಾಮ್ಸ್. ಹೀಗೆ ಒಬ್ಬ ನನ್ನ ಎಕ್ಸಿಕ್ಯೂಟಿವ್ ಲೀಡರ್ ಮೀಟ್ ಆಗಿದ್ದೆ. ಅವ್ರ ಒಂದು ಮಾತು ಹೇಳಿದ್ರು, ಅಂಡ್ ನಾನು ತುಂಬಾ ಜನ ಕೇಳ್ತಾರೆ ಬೇರೆ ಕಡೆ ಏನಂತ ಅಂದ್ರೆ, ವೆನ್ ಸ್ಟೂಡೆಂಟ್ ರೆಡಿ ಟೀಚರ್ ಅಪಿಯರ್ಸ್ ಅಂತ. ಹೌದು. ಸೊ ನೀವು ಕಲಿಯಕ್ ರೆಡಿ ಇದ್ರೆ ರೈಟ್ ಮೆಂಟರ್ಸ್ ಸಿಗ್ತಾರೆ ಅಂತ ಆ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಸಿದ್ದು ಹೇಳಿದೆ. ಯಾಕಂದ್ರೆ ಅವ್ನು ನಾಲೆಜಬಲ್ ಪರ್ಸನ್, ಸ್ವಲ್ಪ ನಮ್ಗಿನ ಚೆನ್ನಾಗಿ ತಿಳ್ಕೊಂಡಿದ್ದೇನೆ, ಓದಿದ್ದೇನೆ. ಹಂಗಲ್ಲ, ನೀವು ತುಂಬಾ ಬುಕ್ಸ್ ಎಲ್ಲ ಓದಿದೆಯಲ್ಲ, ಯಾಕೆಂತಂದ್ರೆ ತುಂಬಾ ಬುಕ್ಸ್ ಎಲ್ಲ ಓದಿದ್ದೆ. ನಾನು ನಿಮ್ಮ ರೂಮಿಗೆ ಬಂದಾಗ ನಾನು ನೋಡ್ತಾ ಇರ್ತೀನಿ, ಒಂದಷ್ಟು ರವಿ ಬೆಳಗೆರೆ ಒಂದಷ್ಟು ಗುಡ್ ಹಾಕೊಂಡಿರ್ತೀಯ, ಮತ್ತೆ ಈ ಕಡೆ ಸಾಹಿತ್ಯ ಅದು ಇದು, ಮತ್ತೆ ನೀನು ಫೇಸ್ಬುಕ್ ಅಲ್ಲೆಲ್ಲ ಬರೀತೀಯಲ್ಲ ಬರವಣಿಗೆ, ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀನು ಒಂದು ಅದ ಡಿಸ್ಕಷನ್ ಮಾಡಿದ್ರೆ ಹುಡುಗರಿಗೆ ಒಂದಷ್ಟು ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ನೀಡ್ಫುಲ್ ಇದು, ಸುಮ್ಮನೆ ನಾವೇನೋ ಇಲ್ಲಿ ಕತೆ ಮೋಟಿವೇಶನ್ ಇಲ್ಲ ನಮ್ಮ ಹತ್ರ ಏನಿಲ್ಲ. ಅಂದ್ರೆ ಲೈಕ್ ಇದು ನಿಮ್ಗೆ ಗೊತ್ತಿರುತ್ತೆ, ನಿಮ್ಗೂ ಒಂದು ಫೀಲ್ ಆಗಿರುತ್ತೆ ಇದು ಲೈಫಲ್ಲಿ. ಯಾಕಂದ್ರೆ ಈಗ ನಾನು ಏನೋ ಮಾಡ್ಬೇಕು, ಕೆಲವು ಹುಡುಗರು ಇರ್ತಾರೆ, ಅಯ್ಯೋ ಸಾರ್ ನನ್ಗೆ ಸಿಗ್ಲೇ ಇಲ್ಲ, ನಂಗೆ ಕಲಿಯಕ್ ಆಗ್ಲಿಲ್ಲ, ನಂಗೆ ಆತರ ಮೆಂಟರ್ ಸಿಗ್ಲಿಲ್ಲ, ಕರೆಕ್ಟ್ ಹೇಳ್ಕೊಡೋ ಸಿಗ್ಲಿಲ್ಲ, ಎಕ್ಸ್ಕ್ಯೂಸಸ್ ಎಲ್ಲ ಹೋಗ್ಬಿಡ್ತಿದ್ದೆ, ನಮ್ ಟೀಚರ್ ಸರಿ ಹೇಳ್ಕೊಡ್ಲಿಲ್ಲ, ಸರಿ ಹೇಳಿಲ್ಲ, ಎಕ್ಸೆಪ್ಷನಲ್ ಇರ್ಬೋದು, ಬ್ಲೇಮ್ ಮಾಡ್ತಾರೆ. ಅದಕ್ಕೆ ನೀನ್ ಹೇಳಿದ್ದು ಇದು ಅದೇನೋ ಹೇಳ್ದಲ್ಲ, ಸ್ಟೂಡೆಂಟ್ ರೆಡಿ ಟೀಚರ್ ಅಪಿಯರ್. ಸ್ವಲ್ಪ ಇಂಗ್ಲಿಷ್ ಅಲ್ಲಿ ನಾವು ವೀಕ್ ಎಲ್ಲ, ಸೊ ಕನ್ನಡದಲ್ಲೂ ಇದಾವೆ. ಅಂದ್ರೆ ನಾವು ಎಕ್ಸಾಂಪಲ್, ಈ ಗುರುವಿನ ಗುಲಾಮನ ಆಗೋ ತನಕ ಸಿಗದಣ್ಣ ಮುಕ್ತಿ ಅಂತ ಇದೆ. ಅದನ್ನ ನಾವು ಹೇಗೆ ಬ್ರೇಕ್ ಡೌನ್ ಮಾಡಬಹುದು ಈಗಿನ ಕಾಲಕ್ಕೆ. ಅಂಡ್ ಇನ್ನೊಂದೇನಂತ ಅಂದ್ರೆ, ವೈ ಮೆಂಟರ್ ಬೇಕೇ ಬೇಕಾ, ಅಥವಾ ಮೆಂಟರ್ ಇಲ್ಲ ಅಂದ್ರೆ ಕಲಿಯಕ್ ಆಗಲ್ವಾ? ಅಂಡ್ ನಾನು ಆನ್ಲೈನ್ ರಿಸೋರ್ಸಸ್ ಇದೆ, ಯೂಟ್ಯೂಬ್ ಇದೆ, ಗೂಗಲ್ ಇದೆ, ಈಗಂತೂ AI ಟೂಲ್ಸ್ ಇದೆ ಸಿಕ್ಕಾಪಟ್ಟೆ. ಬಟ್ ಸ್ಟಿಲ್ ಯು ನೀಡ್ ಅ ಮೆಂಟರ್. ವೈ ನೀಡ್ ಅ ಮೆಂಟರ್? ಮೆಂಟರ್ ಬೇಕೇ ಬೇಕಾ, ಯಾಕೆ ಮೆಂಟರ್ ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಸೊ ಅದನ್ನ ನಾವು ಹೇಗೆ ಇದನ್ನ ಡಿಫೈನ್ ಮಾಡಬಹುದು ಅನ್ನೋ ಒಂದು ವಿಷಯ ಮಾತಾಡ್ಬೇಕು. ಅದು ಬಹಳಷ್ಟು ಜನ ಸ್ಪೆಷಲಿ ಏನೋ ಒಂದು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇರ್ತಾರೆ, ಅಥವಾ ಯಾವ್ದಕ್ಕೂ ಪ್ರಿಪೇರ್ ಆಗ್ತಾ ಇರ್ತಾರೆ. ಸೊ ಇದು ಹೆಲ್ಪ್ ಆಗ್ಬೋದು ಏನೋ, ನಮ್ಮ ಒಂದಿಷ್ಟು ಥಾಟ್ಸ್ ಶೇರ್ ಮಾಡಿದ್ರೆ. ನನಗೆ ಒಂದು ನೀನು ಮೆಂಟರ್ ಬೇಕಂತ ಕೇಳಿದಲ್ಲ, ನನಗೆ ಒಂದು ವಿಚಾರ ನೆನಪು ಬರ್ತೈತೆ. ಮಹಾಭಾರತದ ಕತೆ ಕೇಳಿರ್ತೀನಿ ನಾವು, ಅದ್ರ ಲೇಖಲವ್ಯನ ಕತೆ ಕೇಳಿರ್ತೀಯ ಅಲ್ವಾ? ಯೂಶಲಿ ಏನಾಗುತ್ತೆ, ಇಲ್ಲಿ ನೋಡಿ, ಎರಡು ದ್ರೋಣಾಚಾರ್ಯರು ಅರ್ಜುನಗೆ ಗುರು ಆಗಿರ್ತಾನೆ. ಏಕಲವ್ಯ ಬಂದು ಕೇಳ್ತಾನೆ, ಅವನು ಸಮ್ ರೀಸನ್ಸ್ ಇಂದ ಆಗಲ್ಲ ಅಂತ ರಿಜೆಕ್ಟ್ ರಿಜೆಕ್ಟೆಡ್ ಇರ್ಲಿ. ಆದ್ರೆ ಅವನು ಏನ್ ಮಾಡ್ತಾನೆ, ಒಂದು ಆ ಗುರುವಿನ ಮೂರ್ತಿನ ಇದ್ ಮಾಡಿ ಅವನೇನೋ ಕಲ್ತು ಮಾಡ್ತಾನೆ ಅಂತ ಹೇಳ್ತಾರೆ. ಹೌದು, ನಮಗೂ ಇತ್ತು, ಏಕಲವ್ಯ ಪಾಠ ಇತ್ತು. ಆಮೇಲೆ ಗುರುವಿನ ಗುರುದಕ್ಷಿಣೆ ಕೇಳ್ತಾನೆ, ಅದೆಲ್ಲ ಇರ್ಲಿ. ಆದ್ರೆ ನಾನು ಹೇಳ್ತಿರ್ತೀನಿ, ಎರಡು ಎಕ್ಸಾಂಪಲ್ಸ್ ಇದೆ. ಒಂದು ಏಕಲವ್ಯ ಇದೇನೆ, ಒಂದ್ ಕಡೆ ಅರ್ಜುನ ಇದೇನೆ. ಅಂದ್ರೆ ಅಲ್ಲಿ ಒಬ್ಬ ಮೆಂಟರ್ ಇದ್ದಿದ್ಕೆ ಅರ್ಜುನ ಏನಾದ ಆ ಲೆವೆಲ್ಗೆ ಬಿಲ್ಲುಗಾರನಾಗಿ ರೂಪುಗೊಂಡ. ಅದೇ ರೀತಿ ಗುರು ಇಲ್ದೇನೂ ಸಹ ಏಕಲವ್ಯ ಕಲ್ತ. ಅಂದ್ರೆ ಗುರುವಿನ ಡೈರೆಕ್ಟ್ ಪ್ರೆಸೆನ್ಸ್ ಇರ್ಲಿಲ್ಲ, ಬಟ್ ಇಂಡೈರೆಕ್ಟ್ಲಿ ಒಂದು ಪ್ರೆಸೆನ್ಸ್ ಇತ್ತು ನಂಗಾಯ್ತು. ಅಂದ್ರೆ ಮೆಂಟರ್ ಇದ್ರು, ಸ್ಟಿಲ್ ಹಿ ಗಾಟ್ ಅ ಮೆಂಟರ್. ಹೌದು, ಆತರ ನನಗೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಿನಗೆ ಯಾವ್ದು ಸರಿ ಯಾವ್ದು ತಪ್ಪು, ಹಿಂಗ್ ಓದಪ್ಪ, ಹಿಂಗ್ ಮಾಡಪ್ಪ. ಬಟ್ ಈಗ ಪ್ರಾಬ್ಲಮ್ ಆಗಿರೋದು ಏನ್ ಗೊತ್ತಾ, ಒಂದು ರೈಟ್ ಗೈಡೆನ್ಸ್, ಒಂದು ಸರಿ ಹೇಳಕ್ಕೆ ಬೇಕಾಗತ್ತೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಾರೆ ಅಂದ್ಕೊಳ್ಳಿ, ಅಥವಾ ನಿಂದ ಯಾವ್ದೋ ಒಂದು ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಏನೋ ಒಂದು ಪೈಥಾನ್ ಕೋರ್ಸ್ ಕಲಿಯಕ್ ಬರ್ತಾರೆ ಅಂದ್ಕೊಳ್ಳಿ, ಅವ್ರಿಗೆ ಹೆಂಗ್ ಕಲಿಸ್ಬೇಕು ಅಂತ ನಿಂಗೆ ಗೊತ್ತಿರುತ್ತೆ. ಯಾಕಂದ್ರೆ ನಿನ್ ಬುದ್ಧಿಮಟ್ಟ, ಅವರ ನಾಲೆಡ್ಜ್, ಅವ್ರ ಸ್ಕಿಲ್ಸ್ ನೋಡಿ ನಿನ್ ಗೈಡ್ ಮಾಡ್ಬೇಕಾಗತ್ತೆ. ಆಮೇಲೆ ಎಲ್ಲರಿಗೂ ಒಂದೇ ತರ ಗೈಡ್ ಮಾಡಕ್ ಆಗಲ್ಲ. ಯಾಕೆ ಹೇಳೋ, ಎಲ್ಲರೂ ಒಂದೇ ತರ ಅಬ್ಸರ್ವೇಷನ್ ಪವರ್ ಇರಲ್ಲ, ಒಂದೇ ತರ ಸ್ಕಿಲ್ಸ್ ಇರಲ್ಲ, ಕಮ್ಮಿ ಇರುತ್ತೆ. ಹಂಗಾಗಿ ಅವ್ರವರ ನಾಲೆಡ್ಜ್ ತಕ್ಕಂಗೆ, ಅವ್ರವರ ಸ್ಕಿಲ್ಸ್ ತಕ್ಕಂಗೆ ಗೈಡ್ ಮಾಡೋಕೆ ಗುರು ಬೇಕಾಗತ್ತೆ ಅಂತ ನನ್ನ ಒಂದು ಅನ್ಸುತ್ತೆ. ಆತರ ಬೇಕಾಗುತ್ತೆ. ಕರೆಕ್ಟ್. ಆಕ್ಚುಲಿ ಏನಂತ ಅಂದ್ರೆ, ಇವನ್ ನೀವು ಎಷ್ಟೇ ಆನ್ಲೈನ್ ಪ್ಲಾಟ್ಫಾರ್ಮ್ ಇರ್ಬೋದು, ಬಟ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ. ಇನ್ ಕೇಸ್ ನೀವು ತುಂಬಾ ಜನಕ್ಕೆ ಗೈಡ್ ಮಾಡಿದೀರಾ, ಅಂಡ್ ನಾನು ತುಂಬಾ ಕೇಳಲ್ಪಟ್ಟಿದ್ದೀನಿ, ಅಂಡ್ ತುಂಬಾ ಜನ ನಿಮ್ಮನ್ನ ಫಾಲೋ ಮಾಡೋರು ಇದ್ದಾರೆ. ಯಾಕೆ ಫಾಲೋ ಮಾಡ್ತಿದಾರೆ ಅಂದ್ರೆ, ನೀವು ಅವರಿಗೆ ಗೈಡ್ ಮಾಡಿದ್ದು ಎಲ್ಲೂ ಹೆಲ್ಪ್ ಆಗಿದೆ, ಅಂಡ್ ತುಂಬಾ ಜನ ಏನೋ ಅಚೀವ್ ಮಾಡಿದ್ದಾರೆ. ಸೊ ಅದ್ಯಾಕೆ ಅಂದ್ರೆ, ನಿಮ್ಮ ಎಕ್ಸ್ಪೀರಿಯನ್ಸ್, ನೀವು ಅದನ್ನ ಆಲ್ರೆಡಿ ಮಾಡಿದೀರಾ. ಸೊ ಇಲ್ಲಿ ತನ ನಿಮ್ಮ ಲೈಫ್ ಅಲ್ಲಿ ಅಥವಾ ನಿಮ್ಮ ಒಂದು ವೃತ್ತಿ ಕರಿಯರ್ ಅಂತ ಬಂದ್ರೆ,
ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಮ್ಯಾಟರ್ ಆಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಶೇರ್ ಮಾಡಿರ್ತೀರಾ, ಅವ್ರಿಗೆ ರಿಯಲ್ ಟೈಮ್ ಅಲ್ಲಿ ಒಂದು ಯಾವ ತರ ರೆಡಿ ಆಗ್ಬೇಕು ಅನ್ನೋದು ಒಂದು ಗೈಡೆನ್ಸ್ ಕೊಟ್ಟಿರ್ತೀರಾ. ಸೊ ಯು ಬಿಕಮ್ ಎ ಮೆಂಟರ್ ಫಾರ್ ದೆಮ್. ಓಕೆ, ಬಟ್ ಇನ್ನೊಂದು ಕ್ವಶನ್ ಇದೆ, ಏನಂತಂದ್ರೆ ಸೊ ಯಾರೋ ನಿಮ್ಮ ಹತ್ರ ಬಂದ್ರು ಅಂತಂದ್ರೆ ದೇ ಮೇ ಗಾಟ್ ರೈಟ್ ಮೆಂಟರ್ ಫಾರ್ ದೆಮ್, ಬಟ್ ಜನರಿಕ್ ಆಗಿ ಹೌ ಟು ಫೈಂಡ್ ಅ ರೈಟ್ ಮೆಂಟರ್. ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ, ನಾನು ಇವರನ್ನ ನಂಬೇಕಾ ಅವ್ರನ್ನ ನಂಬೇಕಾ. ಸೊ ಮೆಂಟರ್ಸ್ ಗೊತ್ತಲ್ಲ ನಿಮಗೆ, ಮಾರ್ಕೆಟ್ ಅಲ್ಲಿ ತುಂಬಾ ಜನ ಮೆಂಟರ್ಸ್ ಇದಾರೆ. ಸೊ ಕನ್ಫ್ಯೂಷನ್ ಯಾರು ನನ್ಗೆ ಕರೆಕ್ಟ್ ಮೆಂಟರ್ ಅನ್ನೋದು, ಹೇಗೆ ಅವರು ರೆಡಿ ಆಗ್ಬೇಕು ಸ್ವತಃ. ಓಕೆ, ಐ ಕ್ಯಾನ್ ಬಿಲೀವ್. ಅಂದ್ರೆ ನಾನ್ ಹೇಳೋದೇನಂದ್ರೆ ಮೆಂಟರ್ ಇವರೇ ಸರಿ ಇವರೇ ತಪ್ಪು ಅಂತ ಹೇಳಕ್ಕಾಗಲ್ಲ. ಈ ಮೆಂಟರ್ ತಪ್ಪು ಈ ಮೆಂಟರ್ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಅದು ಹೇಳಬಾರ್ದು. ಯಾಕಂದ್ರೆ ಒಬ್ಬ ಗುರು ಅಂತಂದ್ರೆ ಅವನದೇ ಆದ ವೈಶಿಷ್ಟ್ಯಗಳಿರುತ್ತೆ ಅಲ್ವಾ, ಯಾರೇ ಆಗಿರ್ಲಿ ಅದು. ಅಲ್ವಾ, ಅಂದ್ರೆ ನಾನ್ ಹೇಳೋದು ನಿಮ್ಗೆ ಕೆಲವ್ರು ಇಷ್ಟ ಆಗ್ತಾರೆ. ಈಗ ಒಂದು ಸ್ಕೂಲಲ್ಲಿ ಟೀಚರ್ಸ್ ಇರ್ತಾರೆ, 7 ಜನ ಟೀಚರ್ಸ್ ಇರ್ತಾರೆ ಅಂದ್ರೆ ಲೈಕ್ ಸಬ್ಜೆಕ್ಟ್ ವೈಸ್ ತಗೊಂಡಾಗ ಎಲ್ಲ ಟೀಚರ್ಸ್ ಲೈಕ್ ಆಗ್ತಿರಲ್ಲ, ಬಟ್ ಎಲ್ಲರೂ ಟೀಚರ್ಸೇ. ಕೆಲವರು ಮಾತ್ರ ನಿಮ್ಗೆ ಲೈಕ್ ಆಗ್ತಿರ್ತಾರೆ, ಯಾಕೆಂದ್ರೆ ನಿಮ್ಮ ವೇವ್ ಲೆಂತ್ಗೆ ನಿಮ್ಮನ್ನ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ, ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಿಮ್ಗೆ ಹೇಳ್ತಿರ್ತಾರೆ, ಮಗ ನೀನ್ ಮಾಡ್ತೀಯ ಮಾಡೋ ಅಂತ ಹೇಳ್ತಾರೆ. ಬರೀ ಇನ್ನೊಬ್ಬ ಟೀಚರ್ ಅದೇ ಹೇಳ್ತಾರೆ, ನೀನ್ ಮಾಡೋ ಅಂತ ಹೇಳ್ತಿರ್ತಾರೆ. ಆದ್ರೆ ನಿಮ್ಗೆ ಅವು ಇನ್ನೊಬ್ರು ಹೇಳೋದು ಲೈಕ್ ಆಗಿರಲ್ಲ, ಇನ್ನೊಬ್ರು ಹೇಳೋದು ಲೈಕ್ ಆಗ್ತಿರುತ್ತೆ. ನಾನು ಅದಕ್ಕೆ ಹೇಳ್ತಿರೋದು ಏನಂತಂದ್ರೆ, ನಿಮ್ಗೆ ಯಾರು ಸರಿ ಅನ್ಸುತ್ತೆ ಮೇನ್ ಇಂಪಾರ್ಟೆಂಟ್ ಆಗಿ ಯಾರ ಹತ್ರ ಹೋಗ್ತೀರಾ, ಇವ್ರ ಅಕೌಂಟ್ ಹೇಳ್ತಿರೋದು ಕರೆಕ್ಟ್ ಅನ್ಸುತ್ತೆ, ಕಂಫರ್ಟ್ ಅನ್ಸುತ್ತೆ, ಮತ್ತೆ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ. ಇವ್ರು ಕೇಳಿದ್ರೆ ನಾನು ಪಾಸ್ ಆಗ್ತೀನಿ ಅನ್ನೋ, ಅಥವಾ ಇವ್ರು ಹೇಳಿದ್ರೆ ನಾನು ಉದ್ಧಾರ ಆಗ್ತೀನಿ ಅನ್ನೋ ಮೈಂಡ್ ಸೆಟ್ ಬರುತ್ತೆ ನಿಮ್ಗೆ, ಆ ಫೀಲಿಂಗ್ಸ್ ಬಂದ್ಬಿಡುತ್ತೆ. ಲೈಕ್ ಎಕ್ಸಾಂಪಲ್ ಹೆಂಗ್ ಹೇಳ್ತಾರೆ ಅಂದ್ರೆ, ಕಂಫರ್ಟ್ನೆಸ್ ಎಲ್ಲ ಏನಿಲ್ಲ. ಲೈಕ್ ಈಗ ಮದುವೆ ಆಗಕ್ಕೆ ಹುಡುಗಿ ನೋಡಕ್ ಹೋಗ್ತೀವಲ್ಲ ಅನ್ನೋದು ಅಷ್ಟೇನೆ. ನೀನ್ ಎಲ್ಲರನ್ನ ನೋಡ್ಕೊಂಡ್ ಬರ್ತೀವಿ, 10 ಜನ ನೋಡ್ಕೊಂಡ್ ಬರ್ತೀವಿ ಹುಡುಗಿರ್ನ, ಆದ್ರೆ ಕೆಲವ್ರು ನೋಡಿದಾಗ ಮಾತ್ರ ನಿನಗೆ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ. ಈ ಹುಡುಗಿ ಶಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ರಿಯಲ್ ಲೈಫ್ ಅಂತ ಅವಾಗ ಅದೇ ತರ ಸೇಮ್. ಲೈಕ್ ಹೆಂಡ್ತಿನ ಒಂಥರ ಗುರುನೇ, ನೀನ್ ಹಂಗ ಥಿಂಕ್ ಮಾಡ್ರಿ. ಯಾಕಂದ್ರೆ ನಿಂಗೆ ಮದುವೆ ಆಗಿಲ್ಲ, ನಂಗೆ ಮದುವೆ ಆಗಿದೆ, ನಂಗೆ ಎಕ್ಸ್ಪೀರಿಯನ್ಸ್ ಇದೆ, ಹೇಳ್ತಾ ಇದ್ದೀನಿ, ಅರ್ಥ ಆಗ್ತಿದ್ಯಾ ಹಂಗೆ. ಯಾಕಂದ್ರೆ ಎಷ್ಟೋ ವಿಚಾರ ಗೊತ್ತಿರಲ್ಲ, ಶಿ ಕ್ಯಾನ್ ಗೈಡ್ ನಮ್ಗೆ ಎಷ್ಟೋ ವಿಚಾರಗಳಲ್ಲಿ ನಮ್ಗೆ ಹೌದು ಇವ್ರು ಹೇಳೋದು ಕರೆಕ್ಟ್ ಅನ್ಸುತ್ತೆ, ಅದು ವರ್ಕ್ ಆಗುತ್ತೆ. ಹಂಗಾಗಿ ಅದಕ್ಕೋಸ್ಕರ ನಿಮ್ಗೆ ಯಾರು ಸರಿ ಅನ್ಸುತ್ತೆ, ನಿಮ್ಗೆ ಇವ್ರು ಹೇಳ್ತಿರೋದು ಸರಿ ಅನ್ಸುತ್ತೆ, ಅವ್ರನ್ನ ಫಾಲೋ ಮಾಡಿ. ನನ್ನೇ ಫಾಲೋ ಮಾಡು, ನಿನ್ನೆ ಫಾಲೋ ಮಾಡು, ಇನ್ನೊಬ್ಬನ್ನೇ ಫಾಲೋ ಮಾಡು ಅಂತ ನಾನು ಹೇಳಲ್ಲ. ಯಾರು ನಿಮಗೆ ಸರಿ ಅನ್ಸುತ್ತೆ, ನಿಮ್ಗೆ ಅದು ಅನ್ಸುತ್ತೆ ಇವ್ರು ಹೇಳ್ತಿರೋದು ಕರೆಕ್ಟ್ ಇದೆ, ಇವ್ರು ಚೆಕ್ ಮಾಡಿ, ಅವ್ರನ್ನ ಗುರುನ ಚೆಕ್ ಮಾಡಿ. ಈಗ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನ ಗುರು ಅಂತ ಒಪ್ಕೋಬೇಕಾದ್ರೆ ಸುಮ್ಮನೆ ಒಪ್ಕೊಳ್ಳಿಲ್ಲ, ಅವ್ರನ್ನ ಟೆಸ್ಟ್ ಮಾಡಿ ವೆರಿಫೈ ಮಾಡಿ ಅವ್ರಿಗೆ ನನಗೆ ಕರೆಕ್ಟ್ ಮಾರ್ಗದರ್ಶನ ಪರೀಕ್ಷೆ ಮಾಡಿ. ಹೌದು, ನಿಮ್ಗೆ ಸರಿ ಅನ್ಸಿದ್ರೆ ಅವ್ರನ್ನ ಫಾಲೋ ಮಾಡಿ, ಇಲ್ಲ ಬಿಟ್ಬಿಡಿ. ಅಥವಾ ಇನ್ನೊಬ್ಬ ಸಿಗ್ತಾನೆ ನಿಮ್ಗೆ. ಆಮೇಲೆ ಒಂದ್ಸತಿ ಅಕ್ಸೆಪ್ಟ್ ಮಾಡಿದ್ಮೇಲೆ ಡೌಟ್ಫುಲ್ ಕೊಡಬಾರ. ಈಗ ಒಂದ್ಸತಿ ನೀನ್ ಅವ್ರನ್ನ ಟೆಸ್ಟ್ ಡಿಸ್ಟ್ರಾಕ್ಟ್ ಆಗ್ತಿ, ಆಮೇಲೆ ನಿನಗೆ ಎಲ್ಲೂ ನಿನ್ ಇಡೀ ಪ್ರಪಂಚದ ಎಲ್ಲೋದ್ರು ನಿನಗೆ ಮೆಂಟರ್ ಸಿಗಲ್ಲ, ನೀನ್ ಮೆಂಟರ್ ಆಗ್ಬಿಡ್ತೀವಿ. ಆಮೇಲೆ ಗೊತ್ತಾಗ್ತದೆ ಮೆಂಟಲ್ ಆಗ್ಬಿಡ್ತೀವಿ. ಅಂದ್ರೆ ಲೈಕ್ ಅದು ಸಕ್ಸಸ್ ಆಗಲ್ಲ ಅಂತ ಅರ್ಥ, ಇಂಡೈರೆಕ್ಟ್ಲಿ ಹೇಳ್ತಾರೆ. ಅದಕ್ಕೆ ಯಾರಾದ್ರೂ ನಿಮ್ಗೆ ಸರಿ ಅನ್ಸಿದ್ರೆ ನೀವು ಬ್ಲೈಂಡ್ಲಿ ಫಾಲೋ ಮಾಡಿ. ಅಂದ್ರೆ ಲೈಕ್ ಟೆಸ್ಟ್ ಮಾಡಿ, ನಿಮ್ಗೆ ಅವ್ರು ಹೇಳ್ತಾರೆ ಸರಿ, ಇವ್ರ ಜೊತೆ ಹೋದ್ರೆ ನಂಗೆ ಕರೆಕ್ಟಾಗಿ ಕರೆಕ್ಟಾಗಿ ಇದಾಗುತ್ತೆ, ಇವ್ರು ಹೇಳ್ತಿರೋ ಸರಿ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತ ಫಾಲೋ ಮಾಡಿ. ಮತ್ತೆ ಕರೆಕ್ಟ್ ಅವ್ರು ಹೇಳಿದ್ನ ಫಾಲೋ ಮಾಡಿ. ನನಗೆ ಎಕ್ಸಾಂಪಲ್ ಸಿದ್ದು, ನಾನು PSIಗೆ ತುಂಬಾ ಜನಕ್ಕೆ ಡೈರೆಕ್ಟ್ ಆಗಿ ಗೈಡ್ ಮಾಡಿಲ್ಲ. ಅಂದ್ರೆ ಲೈಕ್ ನಾನು ಇಲ್ಲಿ ಕುಂಡಿಸ್ಕೊಂಡು ಪಕ್ಕದಲ್ಲಿ ಕುತ್ಕೊಂಡು ಎಲ್ಲರಿಗೂ ಹೇಳ್ಕೊಡಕ್ ಆಗಲ್ಲ. ಒಂದಷ್ಟು ಜನ ಫೋನ್ ಮಾಡಿ ಕೇಳಿದ್ದಾರೆ, ಒಂದಷ್ಟು ಜನ ಲೈಬ್ರರಿ ನಾನು ಓದ್ಬೇಕಾದ್ರೆ ಬಂದು ಕೇಳಿದ್ದಾರೆ, ಕೆಲವರು ಎಲ್ಲರೂ ನನ್ನ ಆಫೀಸಲ್ಲಿ ಇದ್ದಾಗ ಬಂದು ಕೇಳಿದ್ದಾರೆ. ಅವಾಗ ಏನಾಗುತ್ತೆ, ನಾನು ಎಲ್ಲರಿಗೂ ಒಂದೇ ತರ ಹೇಳಿರ್ತೀನಿ, ಬಟ್ ಆದ್ರೆ ಎಲ್ಲರೂ ಸಕ್ಸಸ್ ಆಗಲ್ಲ. ಯಾಕಾಗಲ್ಲ ಹೇಳಿ? ಅಗೇನ್ ದೇರ್ ಎಫರ್ಟ್ ಮ್ಯಾಟರ್ಸ್. ಎಫರ್ಟ್ ಅವ್ರದ್ದು ಫಸ್ಟ್, ಎರಡನೇದು ಅವರು ನಮ್ಮನ್ನ ಬಿಲೀವ್ ಮಾಡಿರ್ಬೇಕು ತುಂಬಾ. ಇವ್ರು ಹೇಳ್ತಿರೋದು ಕರೆಕ್ಟ್ ಇದೆ. ಈಗ ನಾನು ಎಕ್ಸಾಂಪಲ್ ಹೇಳ್ತೀನಿ, ಒಂದ್ 10ರಿಂದ 15 ಜನಕ್ಕೆ ನಾನು ತುಂಬಾ ಕ್ಲೋಸ್ ಆಗಿ ಗೈಡ್ ಮಾಡಿದ್ದೆ. PSI ಎಕ್ಸಾಮ್ 402 545 ಅದ್ರಲ್ಲಿ ಸೆಲೆಕ್ಟ್ ಆಗಿರೋದು 4 ಜನ ಅಷ್ಟೇನೆ. 4ರಿಂದ 5 ಜನ, 15ರಲ್ಲಿ 4 ಜನ ಲೆಕ್ಕ ಹಾಕೊಳ್ಳಿ, 5 ಜನ, 15ರಲ್ಲಿ 5 ಜನ ಗ್ರೇಟ್ ಸಕ್ಸಸ್ ಇಲ್ಲ. 15 ಜನ ಯಾಕೆ ಸಕ್ಸಸ್ ಆಗ್ಲಿಲ್ಲ? 15 ಜನಕ್ಕೆ 15 ಹೇಳಿದೀನಿ, 15 ಜನಕ್ಕೂ 15 ಹೇಳಿದೀನಿ. ಏನಕ್ಕೆ ಸಕ್ಸಸ್ ಆಗಿಲ್ಲ ಅಂದ್ರೆ, ಅವರು ಇವನು ಹಳೇದು ಹೇಳ್ತವ್ ಮರೆಯ ಒಂದಷ್ಟು ಡೌಟ್ ಪಟ್ರು. ಕಿಟಿ ಸರ್ 2016ರಲ್ಲಿ PSI ಆಗಿರೋದು, ಈಗ ಇವನು 2024ರಲ್ಲಿ ಏನ್ ಹೇಳ್ತಾನೆ ನಂಗೆ. ಹೌದು, ನಾನ್ ಬರ್ದಾಗ ಎಕ್ಸಾಮ್ ಡಿಫಿಕಲ್ಟೀಸ್ ಬೇರೆ ಇತ್ತು, ನೀವು ಬರೀತಿರೋ ಎಕ್ಸಾಮ್ ಡಿಫಿಕಲ್ಟೀಸ್ ಇರ್ಬೋದು, ಬಟ್ ಓದೋ ಮೆಥಡ್ ಒಂದೇ ಇರುತ್ತಲ್ವಾ, ಅರ್ಥ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಅದೇ ಕಾನ್ಸೆಪ್ಟ್ ಇರುತ್ತಲ್ವಾ, ಗುರಿ ಒಂದೇ
ಮೈಂಡ್ ಸೆಟ್ ಒಂದೇ. ಆಮೇಲೆ ಈಗ ಕಾನ್ಸೆಪ್ಟ್ ಯಾವಾಗ್ಲೂ ಥರ್ಮೋಡೈನಮಿಕ್ಸ್ ಇತ್ತು, ಈಗ ಥರ್ಮೋಡೈನಮಿಕ್ಸ್ ಇದೆ. ನೀನ್ ಅವಾಗ್ಲೂ ಅದನ್ನ ಕಲಿಬೇಕಿತ್ತು, ಇವಾಗ್ಲೂ ಇದನ್ನ ಕಲಿಬೇಕು. ಕ್ವಶನ್ ಪೇಪರ್ ಅದೇ ಹಿಸ್ಟ್ರಿ ಇತ್ತು, ಈಗಲೂ ಹಿಸ್ಟ್ರಿ ಅದೇ ಹಿಸ್ಟ್ರಿ. ಕ್ವಶನ್ಸ್ ಕೇಳೋ ಮೆಥಡ್ ಚೇಂಜ್ ಆಗಿದೆ, ಬಟ್ ಓದೋ ಮ್ಯಾಟರ್ ಒಂದಿದೆ. ಅಂದ್ರೆ ಅಪ್ರೋಚ್ ಈಗ ನಾವು ಆಮೇಲೆ ನಾನು ಅಪ್ಗ್ರೇಡ್ ಆಗೇ ಇರ್ತೀವಿ. ಈಗ ನಾನೇನಾದ್ರು ಅಕಸ್ಮಾತ್ ಕಂಪ್ಲೀಟ್ ಆಗಿ ಇದರಿಂದ ಹೊರಗಡೆ ಇದ್ದಿದ್ರೆ ನಾನು ಗೈಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಮೀನ್ ವೈಲ್ ನಾನು ಸ್ಟಡಿ ಮಾಡ್ತಾ ಇದ್ದೆ, ನಾನು ಪ್ರಿಪೇರ್ ಆಗ್ತಿದ್ವಿ, ನಾವು ಪೇಪರ್ ಓದ್ತಾ ಇದ್ವಿ ಡೈಲಿ. ಒಂದು ಸ್ವಲ್ಪ ಅಂದ್ರೆ ಕಾಂಪಿಟೇಟಿವ್ ಟಚ್ ಅಲ್ಲೇ ಇದ್ವಿ. ಅಂದ್ರೆ ಆಗಿಲ್ಲ ನೀವು ಅಲ್ಲಿ ಆಯ್ತು ಮುಗಿದ ಅಂತ ಯುವರ್ ಇನ್ ಫೀಲ್ಡ್ ಆಕ್ಟಿವ್ ಇಲ್ಲ. ನಾನು ಆಮೇಲೆ ಆಕ್ಚುಲಿ 2 years ನಾನು ಹೋಗಿದ್ದೆ ಹೊರಗಡೆ, 2-3 years ಹೋಗಿದ್ದೆ ನಾನು. ಅಂದ್ರೆ ನಾನು ಎಕ್ಸಾಮ್ ಪಾಸ್ ಆಗಿ 3 years ನಾನು ಫುಲ್ ಕಂಪ್ಲೀಟ್ಲಿ ನಾನು ಏನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲಿ ಯಾವ ವಿಡಿಯೋ ಯಾವ ಯೂಟ್ಯೂಬ್ ಏನು ಮಾಡ್ತಾ ಇರ್ಲಿಲ್ಲ. ಆಮೇಲೆ ಒಂದಷ್ಟು ಇನ್ಸ್ಪಿರೇಷನ್ ಆಗಿ ಏನೋ ಒಂದು ಹುಡುಗರಿಗೆ ಒಂದಷ್ಟು ಏನೋ ಹೇಳ್ಬೇಕು ಅಂತ ಅಂದ್ಬಿಟ್ಟು ಬಂದಿದ್ದು ಆಕ್ಚುಲಿ. ಅವಾಗ ನಾನು ಹುಡುಗರಿಗೆ ಹೇಳ್ಬೇಕು ಅಂದ್ರೆ ನಾನು ಕಲಿಬೇಕು, ಫಸ್ಟ್ ನಾನು ಕಲಿಬೇಕು. ತುಂಬಾ ಖುಷಿ ಆಕ್ಚುಲಿ, ಯಾಕಂದ್ರೆ ಇಷ್ಟು ಒಂದು ಕೇರ್ ತಗೊಂಡು ಕಾನ್ಸನ್ ಇಟ್ಕೊಂಡು ಸಪೋರ್ಟ್ ಮಾಡೋದಿದೆ ಅಲ್ಲ. ಅದಕ್ಕೆ 15 ಜನ ಹುಡುಗರಲ್ಲಿ 5 ಜನ ಸೆಲೆಕ್ಟ್ ಆಗ್ತಾರೆ. ಅಂದ್ರೆ 5 ಜನ ಯಾಕೆ ಸೆಲೆಕ್ಟ್ ಆಗಿದ್ರು ಅಂದ್ರೆ ಗಾಯತ್ರಿ ಅಂತ ಹುಡುಗಿ ಫಸ್ಟ್ ರ್ಯಾಂಕ್ ಬಂತು. ಪಾಪ ಹುಡುಗಿ ನನಗೆ ಫೋನಲ್ಲಿ ಕಾಂಟ್ಯಾಕ್ಟ್ ಆಗಿದ್ದು. ನಂಗೆ ಆ ಹುಡುಗಿ ಗುಲ್ಬರ್ಗನ ಯಾವ್ದು ಬೆಳಗಾವಿ ಇರಬೇಕು ಹುಡುಗಿ. ನಂಗೆ ಒಂಚೂರು ಪರಿಚಯ ಇರಲಿಲ್ಲ, ಹುಡುಗಿ ಯಾರು ಅಂತ ಗೊತ್ತಿರಲಿಲ್ಲ. ಹಿಂಗೆ ಒಂದ್ ದಿವಸ ಫೋನ್ ಮಾಡ್ತು, ಸರ್ ಹಿಂಗೆ ನಾನು ನಿಮ್ದು ವಿಡಿಯೋ ನೋಡಿದೆ, ನಿಮ್ದು ನಂಬರ್ ಸಿಕ್ತು, ಕಾಲ್ ಮಾಡಿದೆ, ನಂಗೆ ಸ್ವಲ್ಪ ಪೇಪರ್ 1ಗೆ ಗೈಡ್ ಮಾಡಿ ಸರ್ ಅಂತ. ಆಯ್ತಮ್ಮ ಅಂತ ಅಂದ್ಬಿಟ್ಟು ನಾನು ಏನ್ ಮಾಡಿದೆ, ಪೇಪರ್ 1 ಡೈಲಿ ಇಲ್ಲಿ ಇದರಲ್ಲಿ ಮಾಡ್ತಾ ಇದ್ವಿ. ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಸುಮ್ಮನೆ ಒಂದ್ 5-6 ಜನ ಹುಡುಗರು ಬರೋರು. ನಾನು ಮುಂಚೆ ಯಾವಾಗ ನೋಡಿದ್ದೆ. ಹೌದು, ಹುಡುಗರು ಬರೋರು. ಅವ್ರು ಡೈಲಿ ಟೆಸ್ಟ್ ಭಾನುವಾರ ನಾನು ಫ್ರೀ ಇರ್ತಿದ್ದೆ, ಟೆಸ್ಟ್ ಕೊಡಿವೆ, ಅವ್ರು ವ್ಯಾಲ್ಯೂಯೇಷನ್ ಮಾಡಿ ಅವ್ರಿಗೆ ಫೀಡ್ಬ್ಯಾಕ್ ಹೇಳ್ತಾ ಹೋಗಿವೆ. ಅದು ಏನಾಯ್ತು, ಅವ್ರಿಗೆ ರೆಗ್ಯುಲರ್ ಬರೋದು. ಅದು ಎಲ್ಲ ಜಯನಗರದಿಂದ ಬರೋದು, ಜಯನಗರದಿಂದ ಬಂದು ಕೇಳ್ಕೊಂಡು ಸೀರಿಯಸ್ ಆಗಿ ಫಾಲೋ ಮಾಡೋದು, ಸೀರಿಯಸ್ ಆಗಿ ಕೇಳೋದು. ಏನು ಹೇಳ್ತಾರೆ ಸರ್, ಓಕೆ, ಆಮೇಲೆ ಏನೋ ಬೈದ್ರೆ ಓಕೆ ಸರ್ ನಾನು ಸರಿಪಡಿಸ್ಕೊಂತೀನಿ ಅನ್ನೋದು. ಆತರ ತುಂಬಾ ಫ್ರೆಂಡ್ಲಿ ಆಗಿ ಏನ್ ಹೇಳಿದ್ರು ಫಾಲೋ ಮಾಡೋದು. ಹಾಗಾಗಿ ಅವ್ರಿಗೆ ಫಸ್ಟ್ ರ್ಯಾಂಕ್ ಬಂದು HK ನಲ್ಲಿ ಗೊತ್ತಾಗ್ತಿದ್ಯಾ. ಇದು ಒಂಥರ ಗ್ರೇಟ್ ಸಕ್ಸಸ್ ಸ್ಟೋರಿ. ಅದಕ್ಕೆ ನಾನು ಹೇಳಿದೀನಿ ಅಂದ್ರೆ, ನಿಮ್ಗೆ ಯಾರೋ ಗುರು ಅಂತ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಬ್ಲೈಂಡ್ ಆಗಿ ಫಾಲೋ ಮಾಡಿ, ಅವ್ರು ಹೇಳೋದ್ ಕೇಳಿ ಖಂಡಿತ ಸಕ್ಸಸ್ ಆಗುತ್ತೆ. ಆಮೇಲೆ ನೀವು ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಅವ್ರನ್ನ ಬ್ಲೇಮ್ ಮಾಡಕ್ ಹೋಗ್ಬಿಡಿ, ಯಾಕಂದ್ರೆ ನಿಮ್ಮ ಎಫರ್ಟ್ ಅಲ್ಲಿ ಇರುತ್ತೆ. ನಾವ್ ಏನೇ ಹೇಳಿದ್ರು ಅಲ್ಟಿಮೇಟ್ಲಿ ಎಫರ್ಟ್ ಹಾಕ್ಬೇಕಾದ್ರೆ ನಿಮ್ ಕೈಲಿ ಇರುತ್ತೆ. ನೀವು ಸುಮ್ಮನೆ ರಾಂಗ್ ಎಫರ್ಟ್ ಹಾಕ್ಬಿಟ್ಟು ಇವ್ರನ್ನ ಬ್ಲೇಮ್ ಮಾಡಿದ್ರೆ ಕೋಚಿಂಗ್ ಸೆಂಟರ್ಗಳು ಆಗುತ್ತೆ. ಎಷ್ಟೋ ಜನ ಕೋಚಿಂಗ್ ಸೆಂಟರ್ಗಳಲ್ಲಿ ಚೆನ್ನಾಗಿ ಪಾಠ ಮಾಡ್ತಿರ್ತಾರೆ, ಆದ್ರೆ ಸಕ್ಸಸ್ ಆಗಲ್ಲ. ನಾನು ಈ ಕೋಚಿಂಗ್ ಸೆಂಟರ್ಗೆ ಹೋದ್ರೆ ಪಾಸ್ ಆಗ್ತೀನಿ, ಆ ಕೋಚಿಂಗ್ ಸೆಂಟರ್ಗೆ ಹೋದ್ರೆ ಪಾಸ್ ಆಗ್ತೀನಿ, ನಾವು ಗೊಂದಲದಲ್ಲಿ ಇರ್ತೀರಾ. ಇಲ್ಲ, ನೀವು ಹೋಗಿರ್ತಾ ಕರೆಕ್ಟ್ ಕಲೀರಿ. ಯಾವುದೇ ಕೋಚಿಂಗ್ ಸೆಂಟರ್ ಆಗಲಿ ಒಂದು ಏನು ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಇರೋರನ್ನೇ ತಗೊಂಡ್ ಬಂದಿರ್ತಾರೆ. ಸೊ ಏನಂತ ಅಂದ್ರೆ ಅವರು ನಿಮ್ಗೆ ಸ್ಪಾರ್ಕ್ ಕೊಡ್ತಾ ಇದಾರೆ ಅಷ್ಟೇ. ಯು ಹ್ಯಾವ್ ಟು ಫೈರ್ ಅಷ್ಟೇ. ನೀವು ಬೆಂಕಿ ಹತ್ಕೊಂಡು ನೀವು ಉರಿಬೇಕು, ಅವ್ರು ಕಿಡಿ ತಗಲ್ಸ್ಮೇಲೆ ನೋಡಿ. ಯಾವ್ದೇ ಕೋಚಿಂಗ್ ಸೆಂಟರ್ ಅಲ್ಟಿಮೇಟ್ ಆಗಿ ಕೊಡಕ್ ಆಗಲ್ಲ. ಅದೊಂದು ನನಗೆ ಇನ್ನೊಂದು ಅವಕಾಶಗಳು ಎಷ್ಟಿದೆ, ನಂಬರ್ಸ್ ಗೊತ್ತಿದೆ ಅಲ್ಲ ನಮ್ಗೆ. ಅದಕ್ಕೆ ನಿಮ್ಮ ಎಫರ್ಟ್ ತುಂಬಾ ಇರುತ್ತೆ. ಅದಕ್ಕೆ ನಾನು ಹೇಳಿದ್ರೆ, ನೀವು ಎಫರ್ಟ್ ಹಾಕಿ ನೀವು ಸಕ್ಸಸ್ ಆಗ್ಬೇಕಂದ್ರೆ ನೀವೇ ಕಷ್ಟಪಡ್ಬೇಕು. ಇವೆಲ್ಲ ನಮ್ದು ಏನೇ ಟೀಚರ್ ಆಗಿರ್ಬೋದು, ಮೆಂಟರ್ ಆಗಿರ್ಬೋದು, ಕೋಚಿಂಗ್ ಸೆಂಟರ್ಗಳಾಗಿರ್ಬೋದು, ಎಷ್ಟು ಪರ್ಸೆಂಟ್ 1% ಅಷ್ಟೇ. ಈ 99% ನಿಮ್ಮ ಎಫರ್ಟೇ ಇರುತ್ತೆ. ಇನ್ನೊಂದು ಮಾತಿದೆ, ಈಗ ನಾವು ಸ್ಟಾರ್ಟಿಂಗ್ ಮಾಡುವಾಗ ಏನ್ ಹೇಳಿದ್ವಿ, ವೆನ್ ಸ್ಟೂಡೆಂಟ್ ರೆಡಿ ಟೀಚರ್ ಅಪಿಯರ್ಸ್ ಅಂತ. ಬಟ್ ಇನ್ನೊಂದು ಮಾತಿದೆ, ಟೀಚರ್ ಆಲ್ವೇಸ್ ಇಸ್ ದೇರ್. ಹೌದು, ಟೀಚರ್ ಇದ್ದಾರೆ, ನೀವು ರೆಡಿ ಆಗ್ಬೇಕು, ಅಪ್ರೋಚ್ ಆಗ್ಬೇಕು. ಎಷ್ಟೋ ಕೋಚಿಂಗ್ ಸೆಂಟರ್ಗಳಿದ್ದಾವೆ, ಎಷ್ಟೋ ಮೆಂಟರ್ಸ್ ಇದ್ದಾರೆ. ನೀವು ಕಲಿಯಕ್ಕೆ ರೆಡಿ ಆದ್ರೆ ಖಂಡಿತ ಯೂನಿವರ್ಸ್ ಸಪೋರ್ಟ್ ಆಗುತ್ತೆ. ನೀವೇನ್ ಅನ್ಕೋತೀರಾ ಆಗ್ತೀರಾ ಅಂತ ಸುಮ್ನೆ ಅಲ್ಲ ಅದು. ತುಂಬಾ ಜನ ಅದನ್ನ ಸೀರಿಯಸ್ ಆಗಿ ತಗೊಳಲ್ಲ. ನೀವು ಬೇಕಾದ್ರೆ ಎಕ್ಸಾಂಪಲ್, ಈಗ ನಿಮ್ ಈ ಜಾಗದಲ್ಲೇ ಕುತ್ಕೊಂಡು ನಾನು ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಸ್ಟ್ರಾಂಗ್ ಆಗಿ ನೀವ್ ಏನ್ ಮಾಡ್ತೀರಿ, ಅದಕ್ಕೆ ಬೇಕಾದ ಪ್ರಿಪರೇಷನ್ ಮಾಡ್ತೀರಿ, ಅದಕ್ಕೆ ಬೇಕಾದ ತಯಾರಿ ಮಾಡ್ತೀರಿ. ಸೊ ನೀವ್ ಏನ್ ಅನ್ಕೋತೀರ ಅದ್ ಆಗ್ಬೋದು, ಬಟ್ ಅದನ್ನ ಸ್ಟ್ರಾಂಗ್ ಆಗಿ ಅನ್ಕೋಬೇಕು. ಸ್ಟ್ರಾಂಗ್ ಅನ್ಕೋಬೇಕು, ಮತ್ತೆ ಅದಕ್ಕೆ ವರ್ಕ್ ಮಾಡ್ಬೇಕು. ಈಗ ನಾನು ಡಾಕ್ಟರ್ ಆಗ್ಬೇಕು ಅಂತ ಇಲ್ಲೇ ಕುತ್ಕೊಂಡ್ರೆ ನಿಂಗೆ ಮೆಂಟರ್ ಸಿಗಲ್ಲ. ಅದಕ್ಕೆ ನೀನ್ ಏನ್ ಮಾಡ್ಬೇಕು, ಯಾವ ಎಕ್ಸಾಮ್ ಬರೀಬೇಕು, ಎಕ್ಸಾಮ್ ಹೆಂಗ್ ಪ್ರಿಪೇರ್ ಆಗ್ಬೇಕು, ಅದು ಪ್ರಿಪೇರ್ ಮಾಡೋ ಗೈಡೆನ್ಸ್ ಹೆಂಗೆ, ಆಮೇಲೆ ಅದು ಬುಕ್ಸ್ ಹೆಂಗೆ, ಅದೆಲ್ಲ ಹುಡಿಕೊಂಡು ಹೋಗ್ತಾ ಇದ್ರೆ ಅವಾಗ ಅಕಸ್ಮಾತ್ ನಿಮ್ ದುಡ್ಡು ಇರಲ್ಲ ಅನ್ಕೊಳ್ಳಿ, ಯಾರೋ ಸಪೋರ್ಟ್ ಯಾರೋ ಹೆಲ್ಪ್ ಮಾಡ್ತಾರೆ, ಯಾರು ನೀನ್ ಅಪ್ರೋಚ್ ಮಾಡ್ಬೇಕು. ನಾನು ಹಿಂಗ್ ಹೋಗ್ತಾ ಇದೀನಿ ಮಾಡಕ್ಕೆ, ನೀನ್ ನಮ್ಗೆ ಹೆಲ್ಪ್ ಮಾಡಿ. ತುಂಬಾ ಇಲ್ಲ, ನಿಂದು ಅದು ಸ್ಟ್ರಾಂಗ್ ಇದ್ದಾಗ ನೀನ್ ಅದು ಬಿಡಲ್ಲ, ಬಿಟ್ಕೊಡಲ್ಲ, ಅದ್ ಹೆಂಗೋ ಒಂದು ಅಚೀವ್ ಮಾಡ್ತೀಯ. ಹೌದು, ಯಾರಿಗೂ ಕೇಳ್ತೀಯ, ಸಲ ಕೇಳ್ತೀಯ, ಅಥವಾ ಬಾಯಿ ತೆರೆದು ರಿಕ್ವೆಸ್ಟ್ ಮಾಡ್ಕೋತೀವೋ, ಅಥವಾ ಏನೋ ಪಾರ್ಟ್ ಟೈಮ್ ಕೆಲಸ ಮಾಡಿ ಅದಕ್ಕೆ ದುಡ್ಡು ಹೊಂದಿಸ್ತೀವೋ. ಹೌದೌದು. ಒಂದು ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ಆ ಒಂದು ಏನು ಗುರಿ ಅನ್ಕೊಂಡಿರ್ತಾರಲ್ಲ, ಅದು ಮಾಡ್ಬೇಕು, ಇದಾಗ್ಬೇಕು ಅನ್ನೋದು ಸ್ಟ್ರಾಂಗ್ ಇದ್ರೆ ಅದಕ್ಕೆ ತಕ್ಕಂಗೆ ನಿಮ್ ಮನ್ಸು ರೆಡಿ ಆಗತ್ತೆ ಆಟೋಮೆಟಿಕ್ ಆಗಿ.
ಸೊ ಅನ್ಕೊಳ್ಳೋದ್ರಲ್ಲಿ ತುಂಬಾ ಪವರ್ ಇದೆ, ಅದು ಹೌದು. ಸ್ಟ್ರಾಂಗ್ ಆಗಿದೆ. ಅದೇ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ಅಂದ್ರೆ ಹೌದು, ನೀನ್ ಏನ್ ಅನ್ಕೊಂತೀಯ ಅದು ಆಗ್ತಾ ಇರುತ್ತೆ. ಬಟ್ But ಈಗ ಅದು dedicated- ಕೇಳ್ಕೊಂಡೇ ಬಂದಿದೀವಿ, ತುಂಬಾ ಜನ ಗೊತ್ತು, ಬಟ್ ಯಾರು ಅದನ್ನ ಸೀರಿಯಸ್ ಆಗಿ ತಗೊಳಲ್ಲ. ಆಮೇಲೆ ಅದಕ್ಕೆ ಹೇಳ್ತೀರಾ ಇಲ್ಲ ಯಾವ್ದು ಆಗಲ್ಲ ಅಂತದೇ ಇದಿಲ್ಲ. ನಮ್ ಪ್ರಯತ್ನ ಅಂತೂ ಸಿಕ್ಕಾಪಟ್ಟೆ ಬೇಕು. ಬೇಕು ಪ್ರಯತ್ನ ಪಟ್ರೆ ಈಗ ಎಲ್ರು ಈಗ ಆಗ್ಬೋದು. ಇವ್ರು ಆಗ್ತಾರೆ ಏನಾಗಿಲ್ಲ ಅಂತ ಅಂದ್ರೆ ಅವನಿಗೇನೋ ಯಾರೋ ಬಂದು ದೇವ್ರು ಬಂದು ಸಡನ್ ಆಗಿ ಆ ತರ ಅವ್ನ ಎಫರ್ಟ್ ಆ ತರ ಹಾಕಿನ ಆಗ್ಲೇಬೇಕಂತ ಸ್ಟ್ರಾಂಗ್ ಆಗಿ ಅವ್ನ ಫಸ್ಟ್ ಪ್ರಯಾರಿಟಿ ಅದೇ ಇರುತ್ತೆ. ಕಷ್ಟ, ಟೆನ್ಷನ್, ಜವಾಬ್ದಾರಿ, ಕಮಿಟ್ಮೆಂಟ್ ಎಲ್ರಿಗೂ ಇರುತ್ತೆ. ಬಟ್ ಪ್ರಯಾರಿಟಿ ಏನು ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದ್ರ ಮೇಲೆ ಅಷ್ಟೇ ವರ್ಕ್ ಮಾಡ್ತಾರೆ, ಅದೇ ಪ್ರಯಾರಿಟಿ ಅವ್ರಿಗೆ. ಸೊ ಅದು ಪ್ರಯಾರಿಟಿ ಅಂತ ಬಂದಾಗ ಇದೆಲ್ಲ ಸೆಕೆಂಡ್ರಿ, ಇದೆಲ್ಲ ಮ್ಯಾನೇಜ್ ಮಾಡೋದು ಕಲ್ಕೊಂತಾರೆ ಆಟೋಮೆಟಿಕ್ ಆಗಿ. ಅದ್ರಲ್ಲೇ ಇದ್ರೆ ಇದು ಸೆಕೆಂಡ್ರಿ ಆಗ್ಬಿಡುತ್ತೆ. ಹೌದು ಅಲ್ವಾ? ಸೊ ಅಲ್ಲ, ಇದು ತುಂಬಾ ಒಳ್ಳೆ ವಿಚಾರ ನಾವು ಡಿಸ್ಕಸ್ ಮಾಡಿದ್ದು. ಯಾಕಂದ್ರೆ ಬಹಳಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ ಇದರಲ್ಲಿ. ಅಂದ್ರೆ ಯಾರ ಹತ್ರ ಹೋಗ್ಬೇಕು, ಯಾವ ಕೋಚಿಂಗ್ ಸೆಂಟರ್ ತಗೋಬೇಕು. ಇವನ್ ನಮ್ ಇದ್ರಲ್ಲೂ ಕೂಡ ಎಷ್ಟೊಂದು ಅಕಾಡೆಮೀಸ್ ಇದೆ, ಕೋಡಿಂಗ್ ಹೇಳ್ಕೊಡೋರು ಇದಾರೆ. ಬಟ್ ರಿಯಾಲಿಟಿನಲ್ಲಿ ತುಂಬಾ ಏನು ಸಕ್ಸಸ್ ರೇಟ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಸಕ್ಸಸ್ ರೇಟು ಒಂದು ರೈಟ್ ಮೆಂಟರ್ ಆಗಿರ್ಬೋದು. ಅದ್ರ ಜೊತೆಗೆ ನೀವು ಹೇಳಿದ್ರಲ್ಲ ಇಷ್ಟ 15 ಜನರಲ್ಲಿ 5 ಜನ ಇದಾದ್ರು. ಸೊ ಹಾಗಂತ ನೀವು ಹೇಳಿದ್ರಿ ಕೋಚಿಂಗ್ ಸೆಂಟರ್ ಪ್ಲೇ ಮಾಡಕ್ಕಾಗಲ್ಲ, ಅವಕಾಶಗಳು, ನಂಬರ್ಸ್ ಎಲ್ಲ ಅವ್ರಿಗೂ ಗೊತ್ತಿರುತ್ತೆ. ಏನು ಒಂದು ಕೇಸ್ ಕನ್ಫರ್ಮ್ ಆದ್ರೆ ಎಷ್ಟು ಜನ, 380 ಜನ, 380 ಅದಕ್ಕೆ ಎಷ್ಟು ಜನ ಅಪ್ಲಿಕೇಶನ್ 1 ಲಕ್ಷ 2 ಲಕ್ಷ ಹಾಕಿದ್ದಾರೆ. ಸೊ ಅವಾಗ ಏನ್ ಮಾಡ್ತೀರಾ, ನಾನು ಇವ್ರ ಹತ್ರ ಹೋಗಿದ್ದೆ, ಸಕ್ಸಸ್ ಇಷ್ಟು ಜನ ಅದೇ ಬ್ಯಾಚ್ ಅಲ್ಲೇ ಇದಾರೆ, 1000 ಜನ, 1000 ಜನ ಕೆಲ್ಸ ಸಿಗುತ್ತೆ ಪ್ರಾಕ್ಟಿಕಲಿ. ಅಗೇನ್ ಏನಂತ ಅಂದ್ರೆ ಇಟ್ಸ್ ಯುವರ್ ಫೈಟ್, ಯುವರ್ ಎಫರ್ಟ್, ಎಫರ್ಟ್ ಯು ಟು ಫೈಟ್ ವಿತ್ ದಟ್ ಮಚ್ ಪೀಪಲ್. ಅಷ್ಟೇ. ಮೆಂಟರ್ ಏನಂತ ಅಂದ್ರೆ ಈ ದಾರಿಲಿ ಹೋಗಂತ ಹೇಳ್ತಾರೆ, ಬಟ್ ಆ ದಾರಿಲಿ ಕಲ್ಲಿದೆಯೋ ಮುಳ್ಳಿದೆಯೋ ರೋಡ್ ಸರಿ ಇದೆಯೋ ಗೊತ್ತಿಲ್ಲ. ನೀನ್ ಅದನ್ನ ಓವರ್ಕಮ್ ಮಾಡ್ಬೇಕು. ಅದ ಹೆಂಗೋ ದಾರಿ ಮಾಡ್ಕೋಬೇಕು. ಜನರನ್ನ ತುಂಬಾ ರಶ್ ಇರುತ್ತೆ, ದಾರಿ ಮಾಡಿ ಹೆಂಗ್ ಹೋಗ್ತಿವಿ, ಅದು ಕಾಂಪಿಟೇಷನ್. ಅದು ಮೆಂಟರ್ ನಿಮ್ಗೆ ಹೇಳ್ತಾರೆ. ಅದು ಇದನ್ನ ಹೇಳ್ಬೋದು ನೀವು ಮೆಂಟರ್ಸ್ಗೆ, ಈ ತರ ಕಲ್ಲು ಇದ್ದಾಗ ಹೇಗ್ ಹತ್ಬೇಕು, ಮುಳ್ಳಿದ್ದಾಗ ಹೆಂಗ್ ಹೋಗ್ಬೇಕು, ನಿಮ್ಮನ್ನ ರೆಡಿ ಮಾಡ್ತಾರೆ ಅದಕ್ಕೆ. ಬಟ್ ನೀವೇ ಹೆಜ್ಜೆ ಹೇಳ್ಬೇಕಲ್ವಾ? ಅಗೇನ್ ದ ಸೇಮ್ ಥಿಂಗ್. ಅದಕ್ಕೆ ನೀವೇನೇ ಇದನ್ ಮಾಡಿ ಅಂದ್ರೆ ಲೈಕ್ ನಿಮ್ ಎಫರ್ಟ್ 100%. ಅದಕ್ಕೆ ಯಾರಾದ್ರೂ ಮೆಂಟರ್ ಇರ್ಲಿ, ಯಾರಾದ್ರೂ ನಿಮ್ಗೆ ಸರಿ ಅನ್ಸುತ್ತೆ ಕರೆಕ್ಟ್ ಆಗಿ ಫಾಲೋ ಮಾಡಿ, 100% ಫಾಲೋ ಮಾಡಿ. ಅಷ್ಟೇ ನಿಮ್ಗೆ ಓಕೆ ಇವರನ್ನ ನಂಬಬಹುದು ಅನ್ನೋ ಒಂದು ಫೀಲ್ ಬಂದ್ರೆ ಮುಗಿತು. ನಂಬ್ಕೊಂಡು ಆರಾಮ್ಸೆ ಮಾಡಿ ಸಕ್ಸಸ್ ಖಂಡಿತ ಆಗ್ತದೆ ಅಂತ ಹೇಳಿ ಮತ್ತೆ ಸಿಗೋಣ. ಇಷ್ಟು ವಿಷಯಗಳು ಮಾತಾಡಿದ್ದು ಖುಷಿ ಆಯ್ತು. ಸೊ ಸಿಗೋಣ ಸ್ನೇಹಿತರೆ. ಆಗಾಗ ನಮ್ಮ ಕಿಟ್ಟಿ ಅಣ್ಣ ಜೊತೆ ನಿಮ್ ಜೊತೆ ಮಾತಾಡ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ ಇಷ್ಟ ಮಾಡಿ, ನಾವ್ ಅದೇನ್ ಹೇಳಲ್ಲ. ಓನ್ಲಿ ಥಿಂಗ್ ಇಸ್ ಇದನ್ನ ನಾವ್ ಹೇಳಿದ್ದು ಕರೆಕ್ಟ್ ಅನ್ಸಿದ್ರೆ ಶೇರ್ ಮಾಡಿ. ಥಾಟ್ಸ್ ಶೇರ್ ಮಾಡಿ. ಕಮೆಂಟ್ ಅಲ್ಲಿ ಬೈಬೇಕಂದ್ರೆ ಬೈದ್ಬಿಡಿ, ಖಂಡಿತ. ಅದ್ರಲ್ಲಿ ಏನಿಲ್ಲ, ಟ್ರಾನ್ಸ್ಪರೆಂಟ್. ನಿಮ್ಗೆ ಏನಾದ್ರು ಇದು ವಿಷಯ ಇಷ್ಟ ಆಯ್ತು ಅಂತಂದ್ರೆ ಸರ್ ಈ ತರ ಚೆನ್ನಾಗಿದೆ ಮಾಡಿ, ಅಥವಾ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಬೇಕಾದ್ರೆ ನಿಮ್ಗೆ ನೆಕ್ಸ್ಟ್ ಟೈಮ್ ಈ ತರದ್ ಏನೋ ಒಂದು ಹಾಕಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹಾಕಿ ನಾವು ಖಂಡಿತ ಡಿಸ್ಕಸ್ ಮಾಡೋಣ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ನಮಸ್ತೆ.